ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಹರೀಶ್ ನಾಗರಾಜ್. ಈ ವಾರದಲ್ಲೇ ಎರಡನೇ ಬಾರಿಗೆ ನಾವು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಅಂದ್ರೆ ಮಹಾ ಗಡಿ ಕಿರಿಕ್ ಬಗ್ಗೆ. ಶಿವಸೇನೆಯಿಂದ ಪದೇ ಪದೇ ಕಿರಿಕ್ ಆಗ್ತಾನೆ ಇದೆ. ಇವತ್ತು ಕೆಲವೇ ಹೊತ್ತಿನ ಮುಂಚೆ ಭಗವಧ್ವಜ ಜತೆಗೆ ಕರ್ನಾಟಕ ಪ್ರವೇಶಕ್ಕೂ ಕೂಡ ಟ್ರೈ ಮಾಡಿದ್ರು. ಬೆಳಗಾವಿ ತಾಲೂಕಿನ ಶಿನ್ನೊಳ್ಳಿ ಗ್ರಾಮದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಬೆಳಗಾವಿ ಗಡಿ ಭಾಗದಲ್ಲಿ ತಳ್ಳಾಟ, ನೂಕಾಟ ಎಲ್ಲ ನಡೀತು. ಕರ್ನಾಟಕ ಮಹಾರಾಷ್ಟ್ರದ ಗಡಿ ಗ್ರಾಮ ಅದು ಶಿನ್ನೊಳ್ಳಿ ಅಂತ. ಶಿವಸೇನೆ ಪುಂಡಾಟಕ್ಕೆ ಮಹಾರಾಷ್ಟ್ರ ಪೊಲೀಸರು ಸಾಥ್ ಕೊಟ್ಟಿದ್ದಾರೆ ಅನಿಸ್ಬಿಡ್ತು. ಗಡಿಯಲ್ಲಿ ಕೈಕಟ್ಟಿ ನಿಂತಿದ್ರು ಮಹಾರಾಷ್ಟ್ರ ಪೊಲೀಸರು. ಶಿವಸೇನೆ ಕಾರ್ಯಕರ್ತರನ್ನ ತಡೆದ್ರು ನಮ್ಮ ರಾಜ್ಯದ ಪೊಲೀಸರು. ದೃಶ್ಯ ನೋಡಿ ನೀವೇ. माननीय बाळासाहेब ठाकरेंचा, माननीय मुख्यमंत्री उद्धवजी ठाकरेंचा. ಶಿನ್ನೊಳ್ಳಿ ಗ್ರಾಮದ ಘಟನೆ ನೋಡ್ತಾ ಇದ್ದೀರಿ ನೀವು. ಆ ಕಡೆಯಿಂದ ಶಿವಸೇನೆ ಒಳಗೆ ನುಗ್ಗಿದ್ರು ಭಗವಧ್ವಜ ತಗೊಂಡು. ಈ ಕಡೆಯಿಂದ ಕರ್ನಾಟಕ ಪೊಲೀಸರು ಅವ್ರನ್ನ ಒಳಗೆ ಬಿಡ್ಲಿಲ್ಲ, ತೂಕಿದ್ರು, ತಳ್ಳಾಟ ನೂಕಾಟ ಎಲ್ಲ ನಡೀತು, ಘೋಷಣೆಗಳನ್ನು ಕೂಗ್ತಾ ಇದ್ರು. ಈ ಶಿನ್ನೊಳ್ಳಿ ಗ್ರಾಮದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ಅಲ್ಲಿ ಹೋದ್ರು, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಓ ಟಿ ಚಂದ್ರಕಾಂತ್. ಇತ್ತೀಚೆಗೆ ಬೆಳಗಾವಿ ಗಡಿ ಪ್ರದೇಶವನ್ನು ಕರ್ನಾಟಕ ಆಕ್ರಮಿತ ಪ್ರದೇಶ ಎನ್ನುವ ಮೂಲಕ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಗಡಿಯಲ್ಲಿ ಒಂದು ವಿವಾದವನ್ನು ಸೃಷ್ಟಿ ಮಾಡಿದರು. ಈಗ ಶಿವಸೇನೆ ಏನು ಕಾರ್ಯಕರ್ತರ ಸರದಿ ಈಗ ಏನು ನೋಡ್ಬೋದು, ಇದು ಬೆಳಗಾವಿಯ ಗಡಿ ಪ್ರದೇಶ. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಇವತ್ತು ಶಿವಸೇನೆ ಕಾರ್ಯಕರ್ತರು ಬೆಳಗಾವಿಯನ್ನು ಪ್ರವೇಶ ಮಾಡೋಕ್ಕೆ ಏನು ಭಗವಧ್ವಜ ಜೊತೆಗೆ ಬರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿಯ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಕನ್ನಡ ಧ್ವಜ ಸ್ಥಾಪನೆ ಮಾಡಲಾಗಿದ್ದು, ಇದು ಕರ್ನಾಟಕದ ಇರತಕ್ಕಂಥ ಮಹಾನಗರ ಪಾಲಿಕೆ ಮುಂದೆ ಕನ್ನಡ ಧ್ವಜ ಹಾಕಿದ್ದು ಶಿವಸೇನೆಗೆ ದೊಡ್ಡ ಏನು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಈ ಕನ್ನಡ ಧ್ವಜವನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿ ಈಗಾಗಲೇ ಘೋಷಣೆಯ ಮೂಲಕ ಬೆಳಗಾವಿಯನ್ನ ಗಡಿ ಪ್ರವೇಶಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮಹಾರಾಷ್ಟ್ರದ ಕೊಲ್ಲಾಪುರದ ಶಿವಸೇನೆ ನಾಯಕರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಇವರು ಗಡಿಯನ್ನು ತಲುಪ್ತಾರೆ. ಕರ್ನಾಟಕದ ಗಡಿಯ ದೃಶ್ಯವನ್ನು ನೋಡಬಹುದು. ಇದು ಕರ್ನಾಟಕ ಮತ್ತು ಬೆಳಗಾವಿ ಮತ್ತು ಮಹಾರಾಷ್ಟ್ರ ಗಡಿ ಸಂಪರ್ಕಿಸುವ ಸಿನ್ನೊಳ್ಳಿ ಚೆಕ್ ನಲ್ಲಿ ಈಗಾಗಲೇ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ನಿಯೋಜನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಏನು ಅಂತಂದ್ರೆ ಪ್ರತಿಯೊಂದು ವಾಹನವನ್ನು ಕೂಡ ಈಗ ಚೆಕ್ ಮಾಡಿ ಬಿಡಲಾಗುತ್ತೆ. ಯಾಕಂದ್ರೆ ಶಿವಸೇನೆ ಗಡಿ ವಿಚಾರವನ್ನ ಆಗಾಗ ಖ್ಯಾತೆ ತೆಗೆಯುತ್ತೆ. ಈ ವಿಚಾರವನ್ನು ಮುಂದಿಟ್ಟುಕೊಂಡು ಮಹಾರಾಷ್ಟ್ರದಲ್ಲಿ ರಾಜಕೀಯ ಮಾಡೋದು ಏನು ಶಿವಸೇನೆಗೆ ದೊಡ್ಡ ಏನು ಅಭ್ಯಾಸ ಆಗಿರ್ತಕ್ಕಂಥದ್ದು. ಗಡಿ ಖ್ಯಾತಿಯನ್ನು ತೆಗೆದಿರ್ತಕ್ಕಂಥದ್ದು ನೋಡ್ಬೋದು. ಈಗ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬೆಳಗಾವಿಯನ್ನ ಗಡಿಗೆ ಬರ್ತಕ್ಕಂಥದ್ದು. ಇವರನ್ನ ತಡೆಯೋಕೆ ಬೆಳಗಾವಿ ಪೊಲೀಸರು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ಅನೇಕ ಸಂದರ್ಭದಲ್ಲಿ ಶಿವಸೇನೆ ಕಾರ್ಯಕರ್ತರು ಈ ರೀತಿ ಪುಂಡಾಟವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಗಡಿ ಭಾಗದಲ್ಲಿ ಕನ್ನಡಿಗರು ಮತ್ತು ಮರಾಠಿಗರ ನಡುವಿನ ಸೌಹಾರ್ದತೆ ಹಾಳು ಮಾಡೋಕ್ಕೆ ಶಿವಸೇನೆ ಅನೇಕ ಬಾರಿ ಪ್ರಯತ್ನ ಮಾಡ್ತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಇವರು ಗಡಿಯನ್ನು ತಲುಪಿದ್ದಾರೆ. ಇನ್ನು ಇವ್ರನ್ನ ತಡೆಯೋಕ್ಕೆ ಬೆಳಗಾವಿ ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಮಹಾರಾಷ್ಟ್ರ ಸಿಎಂ ಹೇಳಿಕೆಯಿಂದ ಶಿವಸೇನೆ ಕಾರ್ಯಕರ್ತರು ಈಗ ಪುಂಡಾಟವನ್ನು ಗಡಿ ಭಾಗದಲ್ಲಿ ಏನು ಪ್ರದರ್ಶನ ಮಾಡ್ತಿದ್ದಾರೆ. ಇದಕ್ಕೆ ತಡೆಯೋಕ್ಕೆ ಬೆಳಗಾವಿ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಈ ಶಿವಸೇನೆ ಪುಂಡರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಿ. ಬೆಳಗಾವಿ ಪೊಲೀಸರಿಗೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ. ನ್ಯೂಸ್ 18ಗೆ ಬೆಳಗಾವಿ ಭಾಗದ ಉಸ್ತುವಾರಿ ಸಚಿವರು ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಶಿವಸೇನೆ ಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಬೆಳಗಾವಿ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರಂತೆ.
ನ್ಯೂಸ್ 18ಗೆ ಸ್ವತಃ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಶಿವಸೇನೆ ಕಾರ್ಯಕರ್ತರಿಗೆ ಮಹತ್ವ ಕೊಡಬೇಡಿ, ಬೆಳಗಾವಿ ಕನ್ನಡಿಗರಿಗೆ ನಾನು ಮನವಿ ಮಾಡ್ತೀನಿ, ಅವರನ್ನು ನಾವು ಹದ್ದುಬಸ್ತ್ ಮಾಡ್ತೀವಿ. ರಮೇಶ್ ಜಾರಕಿಹೊಳಿಯವರ ಮಾತಿದು. ರಾಜ್ಯ ಸರ್ಕಾರ ಶೀಘ್ರವೇ ಕಠಿಣ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಪೊಲೀಸರು ಕೂಡ ಅವರ ವಿರುದ್ಧ ಸೂಕ್ತ ಕ್ರಮಗಳನ್ನು ಕೈಗೊಳ್ತಾರೆ. ನ್ಯೂಸ್ 18ಗೆ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಹೇಳಿಕೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ರಮೇಶ್ ಜಾರಕಿಹೊಳಿ ಅವರು ನನ್ನ ಸಹೋದ್ಯೋಗಿ ಕೃಷ್ಣ ಅವ್ರ ಜೊತೆ ಮಾತಾಡಿದ್ದಾರೆ. ಕೃಷ್ಣ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ ನೋಡಿ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಇದ್ದಾರೆ. ಸರ್, ಈಗಾಗಲೇ ಪದೇ ಪದೇ ಶಿವಸೇನೆ ಕಾರ್ಯಕರ್ತರು ಪುಂಡಾಟವನ್ನು ಮೆರಿತಾ ಇರುವಂಥದ್ದು. ಇವತ್ತು ಕೂಡ ಪೊಲೀಸರ ಮೇಲೆ ಮತ್ತೆ ಅವರ ನಡುವೆ ವಾಗ್ವಾದ ಉಂಟಾಗಿರುವಂಥದ್ದು, ಮತ್ತೆ ಗಡಿ ಪ್ರವೇಶವನ್ನು ಮಾಡೋದಕ್ಕೆ ಕೂಡ ಮುಂದಾಗಿರುವಂಥದ್ದು. ಏನು ಹೇಳ್ತೀರಿ ಸರ್? ಮೊದಲನೇದಾಗಿ ನಮ್ಮ ಬೆಳಗಾವಿ ಜಿಲ್ಲೆ ಬೆಳಗಾವದ ಕನ್ನಡಿಗರಿಗೆ ಮನವಿ ಮಾಡ್ಕೋತೀನಿ, ಮರಾಠ ಏಕೀಕರಣ ಸಮಿತಿ ಮತ್ತು ಶಿವಸೇನೆಗೆ ಹೆಚ್ಚು ಮಹತ್ವ ಕೊಡೋದು ಬೇಡ. ಅದು ಸರ್ಕಾರ ಪೂರ್ಣ ಮೆಟ್ಟು ಅವ್ರನ್ನ ಹದ್ದು ಬಸ್ ಮಾಡ್ತೇವೆ. ಮತ್ತು ಅವ್ರಿಗೇನು ಮಹಾರಾಷ್ಟ್ರದಲ್ಲಿ ಅವರು ರಾಜಕಾರಣ ಸ್ವಲ್ಪ ವೀಕ್ ಆದಾಗ ಇದೊಂದು ಗಡಿ ಖಾತೆ ತೆಗೆದು ಪಬ್ಲಿಕ್ ತಮ್ಮ ಡೈವರ್ಟ್ ಮಾಡಲಿಕ್ಕೆ ಅದೊಂದು ಅಸ್ತ್ರ ಉಪಯೋಗ ಮಾಡೋದು. ದಯವಿಟ್ಟು ಕನ್ನಡಿಗರಿಗೆ ಮನವಿ ಮಾಡ್ಕೋತೀನಿ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಕಠೋರ ನಿರ್ಣಯ ಒಂದು ಕಠಿಣ ನಿಲುವು ತಗೋತೀವಿ. ದಯವಿಟ್ಟು ಸರ್ಕಾರ ಕೂಡ ಪೊಲೀಸ್ ಅವರು ಕ್ರಮ ತಗೋತಾರೆ. ಈ ಪ್ರಕರಣ ಆದ್ಮೇಲೆ ಪೊಲೀಸರಿಗೆ ಏನೋ ಸೂಚನೆ ಕೊಟ್ಟಿದ್ದಾರೆ ಸರ್ ಈ ಒಂದು ವಿಚಾರವಾಗಿ? ನಿನ್ನೆ ಕೊಟ್ಟಿದ್ದು ನಾವು ಕಾನೂನು ರೀತಿ ಅವ್ರು ಏನು ಪರ್ಮಿಷನ್ ಕೊಟ್ಟು ಸರ್ಕಾರ ಪೊಲೀಸರು ನಿನ್ನೆ ಇದ್ದಾರೆ, ಪರ್ಮಿಷನ್ ಕೊಟ್ಟಿಲ್ಲ. ಕಾನೂನು ಬಾಹಿರ ಕೆಲಸ ಮಾಡಿ ಅದನ್ನು ಕಾನೂನು ರೀತಿ ಕ್ರಮ ತಗೋತಾರೆ. ಸರ್, ಇದಾದ್ಮೇಲೆ ನಮ್ಮ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ನಾಳೆ ಗಡಿ ಬಂದ್ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದಾರೆ. ಇವ್ರಿಗೆ ಏನು ಸಂದೇಶವನ್ನು ಕೊಡ್ತೀರಾ? ಅಂದ್ರೆ ರಾಜ್ಯ ಸರ್ಕಾರ ನಮ್ಮ ಪರವಾಗಿದೆ, ತಲೆ ಕೆಡಿಸ್ಕೊಳ್ಳೋ ಸಂದೇಶವನ್ನು ಕೊಡ್ತೀರಾ? ಹೇಗೆ ಅನ್ಸುತ್ತೆ? ನಮ್ಮ ಕನ್ನಡಿಗ ಎಲ್ಲ ಸಂಘಟನೆಗೆ ಒಂದು ಮನವಿ ಮಾಡ್ಕೋತೀನಿ. ಮರಾಠಿಗರ ಅಂದು ವಿಶೇಷವಾಗಿ ಮರಾಠಿ ಏಕೀಕರಣ ಸಮಿತಿ ಶಿವಸೇನಾ ಅವ್ರು ಏನು ಮಹಾರಾಷ್ಟ್ರದಿಂದ ಬಂದಂಥ ಜನ ಅದರಲ್ಲ, ಅವರಿಗೆ ಮಹತ್ವ ಕೊಡಬೇಡಿ. ಆ ಸರ್ಕಾರ ಪೂರ್ಣ ಪ್ರಮಾಣದ ನಮ್ಮ ಕನ್ನಡಿಗರ ಜೊತೆ ಅದನ್ನು ಕಾನೂನುಬದ್ಧವಾಗಿ ಹದ್ದು ಪಡೆದು. ಇದಿಷ್ಟು ಸಚಿವ ರಮೇಶ್ ಜಾರಕಿಹೊಳಿ ಅವರ ಮಾತಾಗಿದೆ. ಪ್ರಮುಖವಾಗಿ ಶಿವಸೇನೆ ಕಾರ್ಯಕರ್ತರು ಏನೇ ಪುಂಡಾಟ ಮೆರೀಲಿ, ಆದರೆ ರಾಜ್ಯ ಸರ್ಕಾರ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ, ಅವರನ್ನ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ತಿದೆ. ಮತ್ತು ಕನ್ನಡಪರ ಸಂಘಟನೆಗಳು ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನು ಮಾಡಬೇಡಿ, ಅವ್ರನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಕ್ರಮವನ್ನು ಅನುಸರಿಸ್ತೇವೆ ಅನ್ನೋದು ಮಾತನ್ನು ನ್ಯೂಸ್ 18 ಕನ್ನಡಕ್ಕೆ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಗಡಿಯಲ್ಲಿ ಶಿವಸೇನೆ ಕಿರಿಕ್ ಬಗ್ಗೆ ಕರವೇ ಮುಖಂಡ ಪ್ರವೀಣ್ ಶೆಟ್ರು, ಕನ್ನಡ ಪರ ಹೋರಾಟಗಾರರಂಥ ವಾಟಾಳ್ ನಾಗರಾಜ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರಿಬ್ಬರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ಶಿವಸೇನೆ ಅಧ್ಯಕ್ಷರಂಥ ಬಾಳೆ ಠಾಕ್ರೆಯವರು ಹಿಂದೆ ಕನ್ನಡಿಗರ ಮೇಲೆ ಕರ್ನಾಟಕದ ವಿರುದ್ಧ ಕನ್ನಡಿಗರ ಹೋಟೆಲ್ಗಳನ್ನು ದಾಳಿ ಮಾಡಿ ಧ್ವಂಸ ಮಾಡಿರುವಂಥದ್ದು ಇತಿಹಾಸದಲ್ಲಿ ನೆನಪಿರುವಂಥದ್ದು. ಅವರ ಮಗ ಮುಖ್ಯಮಂತ್ರಿ ಆದಮೇಲೆ ಸಂವಿಧಾನದ ಉನ್ನತ ಹುದ್ದೆಯಲ್ಲಿದ್ದಂಥ ಮುಖ್ಯಮಂತ್ರಿಗಳು ಕರ್ನಾಟಕದ ವಿರುದ್ಧ ಕನ್ನಡಿಗರ ವಿರುದ್ಧ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಗಡಿ ಭಾಗಗಳನ್ನು ವಶಪಡಿಸಿಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಕೂಡಲೇ ರಾಜ್ಯ ಸರ್ಕಾರ ಏನಿವತ್ತು ಶಿವಸೇನೆ ಪುಂಡಾಟಿಕೆಯನ್ನು ಮಾಡ್ತಾ ಇದೆ, ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಗಲಾಟೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಭಾಗದಲ್ಲಿರುವಂಥ ಕನ್ನಡ ಬಾವುಟವನ್ನು ಕಿತ್ತಾಕ್ತೀವಿ ಅನ್ನೋಂಥ ಬಂದಿದ್ದಾರೆ. ಅವ್ರ ವಿರುದ್ಧ ಈ ಕೂಡಲೇ ಪೊಲೀಸರು ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ. ಲಾಠಿ ಚಾರ್ಜ್ಗಳನ್ನ ಮಾಡಿ ಗೋಲಿಬಾರ್ ಮಾಡಿದ್ರು ಪರವಾಗಿಲ್ಲ, ಅವ್ರನ್ನ ಬಂಧಿಸಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಿಂದೆ ಸೊಲ್ಲಾಪುರ, ಅಕ್ಕಲಕೋಟೆ, ಜತ್ತದ ಕನ್ನಡಿಗರು ಮೂಲ ಸೌಕರ್ಯ ನಮಗೆ ಇಲ್ಲ ಅಂತೇಳಿ ಕರ್ನಾಟಕದ ಜೊತೆ ಸೇರಿಸಿ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು. ನಮ್ಮ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಈ ಕೂಡಲೇ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೊಲ್ಲಾಪುರ, ಅಕ್ಕಲಕೋಟೆ, ಜತ್ತ ಚಲೋ ಅನ್ನುವಂಥ ಬೃಹತ್ ಮೊತ್ತದ ರ್ಯಾಲಿಯನ್ನು ಹಾಕುವುದ್ರ ಮುಖಾಂತರ ನಮ್ಮ ಪ್ರದೇಶಗಳನ್ನು ನಮಗೆ ಕೊಡಿ ಅನ್ನುವಂಥ ಒತ್ತಾಯವನ್ನು ಹೇರಬೇಕಾಗತ್ತೆ. ನಮ್ಮ ಗಡಿ ಭಾಗದ 1 ಇಂಚು ಮಣ್ಣನ್ನು ಮುಟ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಈ ಕೂಡಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲೇ ನಾವೇ ಆ ಗಡಿ ಕಾಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡ ಒಕ್ಕೂಟ, ನೂರಾರು ಕನ್ನಡ ಪರ ಸಂಘಟನೆಗಳು ತೀವ್ರವಾದಂತಹ ಹೋರಾಟಕ್ಕೆ ಇಳಿದಿದ್ದೇವೆ. 2 ಬಹಳ ಪ್ರಾಮುಖ್ಯವಾದಂಥ ವಿಚಾರಗಳು. ಉದ್ಧವ್ ಠಾಕ್ರೆ ಬೆಳಗಾವಿ, ಖಾನಾಪುರ, ಕಾರವಾರ ಇದು ನಮ್ಮದು, ನಾವು ಅದನ್ನು ಹಿಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೂ ಮಾತಾಡಿದ್ದಾರೆ. ಗಂಭೀರವಾಗಿ ಹೇಳ್ತೇನೆ, ಉದ್ಧವ್ ಠಾಕ್ರೆ ಇದು ಒಂದು ದೇಶ. ಈ ದೇಶದಲ್ಲೇ ನಿಮ್ಮದೊಂದು ಮಹಾರಾಷ್ಟ್ರ ಮಾಡಕ್ಕಾಗೋದಿಲ್ಲ. ಯಾವ ಕಾರಣಕ್ಕೂ ಬೆಳಗಾವಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಖಂಡಿತ ಒಪ್ಕೊಳ್ಬೇಕು. ಇವಾಗ ಬೆಳಗಾವಿ ಕರ್ನಾಟಕದ ಒಪ್ಕೊಳ್ಬೇಕು, ಖಾನಾಪುರ ಕರ್ನಾಟಕದ ಒಪ್ಕೊಳ್ಬೇಕು. ಇದು ಗಂಭೀರವಾಗಿ ಠಾಕ್ರೆಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶಿವಸೇನೆಯ ಒಂದು ನರಪಿಳ್ಳೆ ಬೆಳಗಾವಿಗೆ ಬರಕ್ ಕೂಡುದು, ಯಾವುದೇ ಕಾರಣಕ್ಕೆ ಬರಕ್ ಕೂಡುದು. ಸಂಪೂರ್ಣ ಕರ್ನಾಟಕ ಗಡಿ ಬಂದ್ ಮಾಡಿ
ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ತಮಿಳುನಾಡು ಕರ್ನಾಟಕದ ಗಡಿ. ಹೊಸೂರು ಕರ್ನಾಟಕ ಸೇರಲೇಬೇಕು. ಹೊಸೂರು ಕನ್ನಡಿಗರ ಗಂಡು ಮೆಟ್ಟಿದ ಭೂಮಿ. ತಾಳ್ವಾಡಿ ಕರ್ನಾಟಕ ಸೇರಲೇಬೇಕು. ಊಟಿ ಕರ್ನಾಟಕ ಸೇರಬೇಕು. ಇದು ನಮ್ಮ ತೀವ್ರವಾದಂಥ ಒತ್ತಾಯ. ಈ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ TS ನಾಗಾಭರಣ ಅವರು ಮತ್ತು ಕನ್ನಡ ಪರ ಹೋರಾಟಗಾರದಂಥ ಶ್ರೀ ಮುಖ್ಯಮಂತ್ರಿ ಚಂದ್ರ ಅವರು ನ್ಯೂಸ್ 18 ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದ್ರು. ಅವರಿಬ್ರು ಏನ್ ಮಾತಾಡಿದ್ರು ಬನ್ನಿ ನೋಡೋಣ. ಪ್ರತಿ ಸಲ ಇದಕ್ಕೊಂದು ಸೊಲ್ಯೂಷನ್ ಇದೆ ಅಂತಾನೆ ನಾವು ಹೆಜ್ಜೆ ಹಾಕೋದು. ಸೊಲ್ಯೂಷನ್ ಆ ತರದ ಸೊಲ್ಯೂಷನ್ ಇರಬಾರ್ದು ಅಂತಾನೆ ಕೆಲವರು ಹೆಜ್ಜೆ ಹಾಕೋದು. ಅದ್ರಲ್ಲಿ ಬಹಳ ಮುಖ್ಯವಾಗಿ MES ಮತ್ತು ಅದರ ಸೋದರ ಸಂಬಂಧಿ ಪಕ್ಷಗಳು ಇದೆ ಅಲ್ಲಿ. ನಮಗೆ ಸರ್ ಬಹಳ ಮುಖ್ಯವಾಗಿ ನಾವು ಕಠಿಣವಾದಂತಹ ಕೆಲವು ನಿರ್ಧಾರಗಳನ್ನ ತಗೊಂಡು ಇದನ್ನ ಅಲ್ಲೇ ಬಗ್ಗು ಬಡಿದೇ ಇದ್ರೆ ಅದು ಯಾವಾಗ್ಲೂ ಹಾಗೆ ಬೆಳೀತಾ ಹೋಗ್ತಾ ಇರುತ್ತೆ. ಗಿಡವಾದಾಗ್ಲೇನೆ ಅದನ್ನ ಬಗ್ಗಿಸ್ಬೇಕು. ಅದನ್ನ ಬಗ್ಗಿಸೋದು ಒಳ್ಳೇದು ಈಗ್ಲೇನೆ. ಸರ್, ನಮ್ಮ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಸಕಾರಾತ್ಮಕವಾಗಿರುತ್ತೆ, ಆದ್ರೆ ಅನುಷ್ಠಾನ ಮತ್ತು ಅವ್ರಿಗೊಂದು ಮೆಸೇಜ್ ಪಾಸ್ ಮಾಡೋಕೆ ನಮ್ಗೆಲ್ಲ ಕೊರತೆ ಆಗ್ತಿದ್ಯಾ ಸರ್? ಅಲ್ಲ, ಅದಲ್ಲಿ ಅನುಷ್ಠಾನಕ್ಕೆ ಬೇಕಾದಂತಹ ಸಿದ್ಧತೆಗಳಿರೋಲ್ಲ ಮತ್ತು ಅದಕ್ಕೆ ತಕ್ಕ ಕಾನೂನಿನ ಒಂದು ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಕೈ ಕಟ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅದರ ಬದಲು ಕಾನೂನಿನ ಮೊದಲು ಗಟ್ಟಿ ಮಾಡಿ ಇಂತಹ ಯಾವುದೇ ಕಾರ್ಯ ಆಗಿರ್ಲಿ ಅದನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಬರೀ ಖಂಡಿಸ್ತೇವೆ ಅಲ್ಲ, ದಂಡಿಸ್ತೇವೆ ಅಂತ ಆಗ್ಬೇಕು. ಹಾಗಾದಾಗ ತಾನಾಗಿ ಸರಿಯಾಗ್ತದೆ. ಈ ದಂಡಾಧಿಕಾರ ಇದೆಯಲ್ಲ, ದಂಡಾಧಿಕಾರವನ್ನ ಸರಿಯಾದಂತಹ ವ್ಯಕ್ತಿಗಳು ಅದನ್ನ ನಿರ್ವಹಿಸಿದ್ರೆ ಅವಾಗ ತಾನಾಗುತ್ತೆ. ಅಂತ ಇಚ್ಛಾಶಕ್ತಿ ಇರಬೇಕಾಗಿತ್ತು ಸರ್ಕಾರಕ್ಕೆ. ಸರ್, ಒಂದೇ ಸೆಕೆಂಡ್ ಸರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರ ಅವರು ಕೂಡ ಇದ್ದಾರೆ. ಮುಖ್ಯಮಂತ್ರಿ ಚಂದ್ರ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ದಂಡಂ ದಶಗುಣಂ ಭವೇತ್ ಅಂತೀವಲ್ಲ, ನಾಗಭರಣ ಸರ್ ಒಂದ್ ಮಾತು ಹೇಳ್ತಿದ್ರು, ಅದೇ ತರ ಅದಾದ್ರೆ ಮಾತ್ರ ಎಲ್ಲೋ ಒಂದ್ ಕಡೆ ಸರಿ ಆಗುತ್ತಿದ್ದು ಅಂತ. ಹೌದಾ ಸರ್? ಅದೇ ನೋಡಿ, ರಕ್ಷಣೆ ವಿಚಾರ ಬಿಡ್ಬೇಕು ನಾವು. ಗಾಯ ಬಂದಾಗ ಔಷಧಿ ಹಾಕ್ತಿವಿ, ಗ್ಯಾಂಗ್ರೀನ್ ಆದಾಗ ಔಷಧಿ ಹಾಕ್ತಿವಿ ಅಂತ ಸೂಚನೆ ಸಿಕ್ಕಾಗಿದೆ. ನಾವು ಎಚ್ಚರಿಕೆ ವಹಿಸ್ಕೊಂಡು ಅವ್ರಿಗಿಂತ ಮುಂಚೂಣಿಯಲ್ಲಿ ನಿಂತ್ಕೊಂಡು ಗುರಾಣಿ ಹಿಡ್ಕೊಂಡು ನಿಂತ್ಕೋಬೇಕು. ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಿಲ್ಲ. ಇದು ಅತಿಯಾದ. ಆಮೇಲೆ ಇಚ್ಛಾಶಕ್ತಿ ಕೊರತೆ ಸರ್ಕಾರದ್ದು, ಅಲ್ಲಿನ ಪ್ರತಿನಿಧಿಗಳದ್ದು ಇವೆಲ್ಲ ಯಾವ್ದೋ ಈ ರಾಜಕೀಯದ ಅಸ್ತಿತ್ವಕ್ಕೋಸ್ಕರ ಈ ತರ ದರಿದ್ರ ಅಸ್ತಿತ್ವ ತಂದಿಟ್ಟಿದೀವಿ ನಾವೆಲ್ಲರೂ. ಸರ್, ಪ್ರಾಧಿಕಾರದಲ್ಲಿ ಕೆಲಸ ಮಾಡೋ ಈಗ TN ನಾಗಾಭರಣ ಸರ್ ಆಗಿರ್ಲಿ, ನೀವಾಗಿರ್ಲಿ, ಎಲ್ಲ ಹೋರಾಟ ಮಾಡಿದವರು, ಅದ್ರ ಬಗ್ಗೆ ಕೂತು ಡಿಸ್ಕಸ್ ಮಾಡಿದವರು, ರೂಪರೇಷನ್ ಕೊಟ್ಟವರು. ಬಟ್ ಆದ್ರೂ ಅದಕ್ಕೆ ಹಿನ್ನಡೆ ಆಗ್ತಿದೆಯಲ್ಲ, ಎಲ್ಲಿ ಇದನ್ನ ಅಡ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಗುತ್ತೆ ಅಂತ ಏನಾದ್ರು ಅನ್ಸುತ್ತಾ ಸರ್? ಇಲ್ಲ, ಒಂದ್ ಹೇಳ್ತೀನಿ, ಇದ್ರಲ್ಲಿ ಇಂಥ ವಿಚಾರದಲ್ಲಿ ಈ ತರದ ಕಿಡಿಗೇಡಿತನ ಮಾಡ್ತಾರಲ್ಲ, ಈ ಭಾರತದ ವಿಚಾರ, ಧ್ವಜದ ವಿಚಾರ, ಗಡಿನಲ್ಲಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರ ರೀತಿಯಲ್ಲೇ ನಾವು ಉಚ್ಚಾಟಿತ. ನಾವಿವಾಗ ಮಹಾರಾಷ್ಟ್ರ ಆಕ್ರಮಣಿತ, ಕರ್ನಾಟಕ ಆಕ್ರಮಣಿತ ಮಹಾರಾಷ್ಟ್ರ ಅಂತ ಅಂದ್ಬಿಟ್ಟು, ನಾವು ಮಹಾರಾಷ್ಟ್ರ ಆಕ್ರಮಿತ ಕರ್ನಾಟಕ ಅಂತ ಅಂದ್ಬಿಟ್ಟು ಎಲ್ಲ ಬಾಂಬೆಯಿಂದ ಹಿಡಿದು ಜತ್ತು, ಕೊಲ್ಲಾಪುರ, ಸೊಲ್ಲಾಪುರ ಅವೆಲ್ಲಾ ಊರುಗಳು ನಮಗೆ ಸೇರ್ಬೇಕು ಅನ್ನೋ ಧೋರಣೆಯನ್ನ ನಾವ್ ಇವಾಗ ಶುರು ಹಚ್ಕೋಬೇಕು ಸಾರ್ವತ್ರಿಕವಾಗಿ. ನಾವೊಂದೇ ಅಲ್ಲ, ಪಕ್ಷಾತೀತ ಬರ್ತು ಎಲ್ರೂ ಒಪ್ಕೋಬೇಕು. ಈ ಪಾರ್ಟಿ ಗೇಟಿ ಬಿಸಾಕ್ಬೇಕೀಗ. ಆಮೇಲೆ ಎಲ್ಲಕ್ಕಿಂತ ಮುಖ್ಯಮಂತ್ರಿಗಳು ದಿಟ್ಟ ನಿರ್ಧಾರ ತಗೋಬೇಕು. ಸ್ವಾಮಿ, ಏನಾಗಿದೆ ಈಗ ಅವ್ರು ಒತ್ತು ಒಳಗಾಕ್ರೆ ಅದೇನ್ ತರಲೆ ಮಾಡಕ್ ಬರ್ತಾರೋ ಬಿಡಿ, ನೋಡೋಣ ಅವ್ರು ಮಾಡ್ಲಿ ಆ ಸರ್ಕಾರದವರು. ಸರ್, ಈ ತರ ಮೀಟಿಂಗ್ ಎಲ್ಲ ಆದಾಗ ಇದು ಈ ಪಾಯಿಂಟ್ ಆಫ್ ಡಿಸ್ಕಷನ್ ಬಂದೇ ಬರುತ್ತೆ, ಮಾತಾಡಿರ್ತೀರಾ. ಅವಾಗ ಯಾವ ಹುಮ್ಮಸ್ ಇರುತ್ತೆ ಸರ್? ಇದು ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಇರುತ್ತಾ ಸರ್? ಮಾಡ್ಕೊಳ್ಳೇಬೇಕು. ಈಗ ನಾವು ಈ ಬಾಲ್ರು ಆ ಬಾಲ್ರು ಅಂತಲ್ಲ, ಇಲ್ಲಿಂದ ನಾವು ನಮ್ಮ ಸಂಘಟನೆಗಳು ಒಕ್ಕೂಟ ಮತ್ತು ಎಲ್ಲ ಕಲಾವಿದರು, ಚಿಂತಕರು ಸೇರಿ ಇದಕ್ಕೆ ಪ್ರಸಿದ್ಧಪಡಿಸಬೇಕು. ಆಮೇಲೆ ಸ್ಪಾಟ್ಗೆ ಹೋಗಿ ಸ್ವಲ್ಪ ನಮ್ಗೆ ಇಕ್ಕಟ್ಟು ಬಿಕ್ಕಟ್ಟು ಆದ್ರೂ ಕೂಡ ಧರಣಿ ಮಾಡಕ್ ಶುರು ಮಾಡಬೇಕು. ಹೇಳ್ತಿದ್ದಾರೆ ಸರ್ ನಾಗಭರಣ ಸರ್, ಪ್ಲೀಸ್. ಕೇಳಿ. ಇದು ಇವತ್ತಿನ ತಾಪತ್ರಯ. ಇವತ್ತು ನಾವು ಹಾರ್ಪಿಕ್ ಹಾಗೂ ನ್ಯೂಸ್ 18ನ ಮಿಷನ್ ಪಾನಿ ಅಭಿಯಾನದ ಪ್ರಮುಖ ಘಟ್ಟ ತಲುಪಿದ್ದೀವಿ. ಜನವರಿ 26ನೇ ತಾರೀಕು ನಡೀತಿರುವ ಅಂದ್ರೆ ಮುಂದಿನ ಮಂಗಳವಾರ ವಾಟರ್ ಥಾನ್ಗೆ ದೇಶದ ಮೂಲೆ ಮೂಲೆಗಳಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಅದರ ಒಂದು ವಿಶೇಷ ಝಲಕ್ ಇಲ್ಲಿದೆ. ಸ್ವಚ್ಛತಾ ಔರ್ ಪಾನಿ. We are made of water. Water is life itself. Water is health. Water is hygiene. Water is safety. And water is our future. I also pledge to support water conservation efforts and water equality and work towards the day no one has to struggle for water. हमको बचानी है ये जिंदगी.
ವೆಲ್ಕಮ್ ಬ್ಯಾಕ್. ಶಶಿಕಲಾ ಅವ್ರಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ತು, ಬೋರಿಂಗ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ICUಗೆ ಶಿಫ್ಟ್ ಮಾಡಿದ್ರು, ಆರೋಗ್ಯ ಸ್ಥಿರ ಅಂತಿದ್ರು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ವಿಕ್ಟೋರಿಯಾ ಆಸ್ಪತ್ರೆಗೆ ಚಿನ್ನಮ್ಮ ಶಿಫ್ಟ್, ಬೋರಿಂಗ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ನಿನ್ನೆ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ರು, ತದನಂತರ ICUನಲ್ಲಿ ಇಟ್ಟಿದ್ರು, ಆರೋಗ್ಯ ಸ್ಥಿರ ಅಂತ ಹೇಳಲಾಗಿತ್ತು. ಇದೀಗ ICU ಬೋರಿಂಗ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ವೀಲ್ ಚೇರ್ನಲ್ಲಿ ಕುಳಿತು ಕೈ ಬೀಸಿದ್ದಾರೆ. ಅದು ಅಫ್ಕೋರ್ಸ್ ಅದು ಆಸ್ಪತ್ರೆಯಿಂದ ಹೊರಡಬೇಕಾದ್ರೆ ಅದು ಬೋರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಯಾವ ರೀಸನ್ಗೆ ಶಿಫ್ಟ್ ಮಾಡಿದ್ದು, ಏನಾಗ್ತಿದೆ ಅವರ ಹೆಲ್ತ್ ಕಂಡೀಷನ್? ಎಸ್ ಹರೀಶ್, ಅಂದ್ರೆ ಕಳೆದ 2-3 ದಿನಗಳಿಂದ ಶಶಿಕಲಾ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. ಏನಂದ್ರೆ ಜ್ವರ ಮತ್ತೆ ಸ್ವಲ್ಪ ಉಸಿರಾಟದ ಸಮಸ್ಯೆ, ಅದಲ್ಲದೆ ಕಫ ಇರೋದ್ರಿಂದ ನಿನ್ನೆ ಜಾಸ್ತಿ ಆದ್ರಿಂದ ಅವರನ್ನ ಇನ್ನು ಕಳೆದ 2 ದಿನಗಳಿಂದ ಜೈಲ್ ವಾರ್ಡ್ ನಲ್ಲಿ ಅವ್ರಿಗೆ ಅಂದ್ರೆ ಮೆಡಿಕಲ್ ವಾರ್ಡ್ ನಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇತ್ತು. ಬಟ್ ಆದ್ರೆ ಉಸಿರಾಟದ ಸಮಸ್ಯೆ ಕಫದ ಜಾಸ್ತಿ ಆಗಿರೋದ್ರಿಂದ ಅವ್ರನ್ನ ಆಸ್ಪತ್ರೆಗೆ ಸಂಜೆ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ನಂತರ ಮಧ್ಯರಾತ್ರಿ 1:30 ಸುಮಾರಿಗೆ ಅವರನ್ನ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗಿದ್ರಿಂದ ಅವರನ್ನ ICUಗೆ ಶಿಫ್ಟ್ ಮಾಡಿ ಅಲ್ಲಿ ಆಕ್ಸಿಜನ್ ಒಂದು ಪೂರೈಕೆ ಮಾಡಲಾಗಿತ್ತು. ನಂತರ ಈಗ ಸಿಟಿ ಸ್ಕ್ಯಾನ್ ಕೂಡ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಸರಿಯಾದ ಅಂದ್ರೆ ಅಲ್ಲಿ ಸಿಟಿ ಸ್ಕ್ಯಾನ್ ವ್ಯವಸ್ಥೆ ಇರಲಿಲ್ಲ, ಉಪಕರಣ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ಸಿಟಿ ಸ್ಕ್ಯಾನ್ ವ್ಯವಸ್ಥೆ ಅಲ್ಲಿ ಮಾಡಿಸಿ ನಂತರ ಬೋರಿಂಗ್ಗೆ ಕರ್ಕೊಂಡ್ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಿದ್ಧರಾಗಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ತಮಿಳುನಾಡಿನಿಂದ TT ದಿನಕರನ್ ಆಗಿರ್ಬೋದು, ಮತ್ತೆ ಇಳುವರಸಿಯ ಮಗ ಮತ್ತೆ ಎಲ್ಲ ಬೆಂಬಲಿಗರು ಸಾಕಷ್ಟು ಜನ ಬೋರಿಂಗ್ ಆಸ್ಪತ್ರೆ ಜನರಿಗೆ ಜಮಾಯಿಸಿದ್ರು. ನಂತರ ಇದೇ ಸಂದರ್ಭದಲ್ಲಿ ಈಗ ಜೈಲಾಧಿಕಾರಿಗಳಿಂದ ಕೂಡ ಈಗ ಆಸ್ಪತ್ರೆ ಅಂದ್ರೆ ಬೋರಿಂಗ್ ಆಸ್ಪತ್ರೆಗೆ ಒಂದು ಲೆಟರ್ ಅನ್ನ ಬರೆಯಲಾಗಿದೆ. ಅವರು ಹೊರಗೆ ಬಂದ ಮೇಲೆ ಅವ್ರು ಕೈ ಬೀಸಿದ್ದು ನಮಸ್ಕಾರ ಮಾಡಿದ್ ನೋಡಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿದೆ, ಆದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ಗಳಂತೂ ಇದ್ದೇ ಇದೆ ಅಂತ ಅನ್ಸುತ್ತಲ್ಲ? ಎಸ್ ಸರ್, ಇಷ್ಟ ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ವೈದ್ಯರು ಹೇಳಿದ್ರು ಸ್ಟೇಬಲ್ ಇದಾರೆ, ನಾರ್ಮಲ್ ಇದಾರೆ, ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅನ್ನೋ ಬಗ್ಗೆ ಅದಕ್ಕೆ ಅಂದ್ರೆ ಅಲ್ಲಿ ವೈದ್ಯರು ಸಹ ಹೇಳಿದ್ರು. BP ಶುಗರ್ ಎಲ್ಲ ಕಂಟ್ರೋಲ್ ಇದೆಯಾ, ನಾರ್ಮಲ್ ಇದೆಯಾ? BP ಅವ್ರಿಗೆ ಈಗಾಗಲೇ ಮೊದಲಿನಲ್ಲೂ BP ಶುಗರ್ ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಇದೆ. ಬಟ್ ಅದ್ರ ಬಗ್ಗೆ ಕೂಡ ವೈದ್ಯರು ಹೇಳಿದ್ರು BP ಶುಗರ್ ಎಲ್ಲ ಕಂಟ್ರೋಲ್ ಇದೆ, ಮತ್ತೆ ಯಾವ್ದೇ ರೀತಿ ಬೇರೆ ಸಮಸ್ಯೆಗಳಿಲ್ಲ ಅನ್ನೋ ನಿಟ್ಟಿನಲ್ಲಿ ವೈದ್ಯರು ಕೂಡ ಹೇಳಿರುವಂತದ್ದು. ಆದ್ರೆ ಸ್ವಲ್ಪ ಅವರಿಗೆ ಉಸಿರಾಟದ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು, ಅಲ್ಲಿ ಸಿಟಿ ಸ್ಕ್ಯಾನಿಂಗ್ ಮಾಡ್ಬೇಕು ಅಂತ. ಹಾಗಾಗಿ ಕಳೆದ 3 ದಿನಗಳಿಂದ ಸ್ವಲ್ಪ ಕಫದ ಸಮಸ್ಯೆ ಇರೋದ್ರಿಂದ ಕೂಡ ಹೀಗಾಗಿ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಯಾವ ರೀತಿ ಸಮಸ್ಯೆ ಇರೋದಿಲ್ಲ ನಿಟ್ಟಿನಲ್ಲಿ ಈಗ ಅವರ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅದೇ ಸಂದರ್ಭದಲ್ಲಿ ಹೊರಗಡೆ ಬರ್ಬೇಕಾದ್ರೂ ಕೂಡ ಮಾಧ್ಯಮಗಳು ನೋಡಿ ಕೈ ಬೀಸಿದ್ರು. ಆ ಒಂದು ದೃಶ್ಯವನ್ನ ನೋಡಿದ್ರೆ ರಾತ್ರಿ ನಾವು ಒಂದು ಸಂದರ್ಭದಲ್ಲಿ ನೋಡಿದಾಗ ಅವರು ಒಂದು ಟ್ರಾಲಿ ಮುಖಾಂತರ ಹೊರಗಡೆಗೆ ಅಲ್ಲಿ ಆಕ್ಸಿಜನ್ ಪೂರೈಕೆ ಮಾಡಲಾಗ್ತಿದ್ದು ಅವ್ರು ಕರ್ಕೊಂಡು ಹೋದ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಸ್ವಲ್ಪ ಆತಂಕ ಇತ್ತು. ಆ ದೃಶ್ಯವನ್ನ ನೋಡಿದಾಗ ಸ್ಟ್ರೆಚರ್ ಮಲಗಿಸ್ಬಿಟ್ಟು ತಗೊಂಡೋದಾಗ ಒಂದ್ ಸ್ವಲ್ಪ ಆತಂಕ ಇದ್ದೇ ಇರುತ್ತೆ. ಎಸ್ ಈಗ ಆಗಿನ ದೃಶ್ಯಕ್ಕೂ ಮತ್ತೆ ಈಗ ಅವರು ಆಸ್ಪತ್ರೆಯಿಂದ ಹೊರ ಬಂದಂತ ಸಂದರ್ಭದಲ್ಲಿ ದೃಶ್ಯ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ. ಈಗ ಟ್ರೀಟ್ಮೆಂಟ್ ಇಂದ ಸ್ವಲ್ಪ ಚೇತರಿಕೆಯನ್ನ ಕಂಡಿದ್ದಾರೆ ಅಂತ ಹೇಳಲಾಗಬಹುದು. ಹೀಗಾಗಿ ವೈದ್ಯರು ಕೂಡ ಸ್ಟೇಬಲ್ ಇದ್ದಾರೆ, ನಾರ್ಮಲ್ ಇದ್ದಾರೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಸಿಟಿ ಸ್ಕ್ಯಾನ್ ಮಾಡಿ ವಾಪಸ್ ಬೋರಿಂಗ್ ಬರ್ತಾರಾ ಇಲ್ಲ ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಮಾಡ್ಕೋತಾರ? ಇಲ್ಲ, ಇದು ಪ್ಲಾನಿಂಗ್ ಏನಿತ್ತಂದ್ರೆ ಬೋರಿಂಗ್ ಅಲ್ಲೇ ಸಿಟಿ ಸ್ಕ್ಯಾನ್ ಮಾಡಿ ಬೋರಿಂಗ್ಗೆ ಕರ್ಕೊಂಡ್ ಬರಬೇಕು ಅನ್ನೋ ಪ್ಲಾನಿಂಗ್ ಇತ್ತು. ಆದ್ರೆ ಈಗ ಜೈಲಾಧಿಕಾರಿಗಳು ಏನ್ ಮಾಡಿದಾರೆ ಅಂದ್ರೆ ಒಂದು ಪತ್ರವನ್ನ ಮಾಡಿದ್ದಾರೆ ಬೋರಿಂಗ್ ಒಂದು ಆಡಳಿತ ಮಂಡಳಿಗೆ. ಯಾವ ಸಿಟಿ ಸ್ಕ್ಯಾನ್ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಮಾಡಿದ ನಂತರ ಅಲ್ಲೇ ಚಿಕಿತ್ಸೆಯನ್ನ ಮುಂದುವರ್ಸಕ್ಕೆ ನೀವು ಇದು ಮಾಡ್ಬೇಕು, ವಿಕ್ಟೋರಿಯಾದಲ್ಲೇ ಇರ್ಲಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಪರ್ಡೆಂಟ್ ಜೈಲಾಧಿಕಾರಿಗಳು ಕೂಡ ಬೋರಿಂಗ್ ಆಸ್ಪತ್ರೆ ಬಂದು ಈಗ ಅಲ್ಲಿ ಸೂಪರ್ಡೆಂಟ್ ಜೊತೆ ಅಂದ್ರೆ ಡಾಕ್ಟರ್ ಬೋರಿಂಗ್ ಆಡಳಿತ ಮಂಡಳಿ ಜೊತೆ ಚರ್ಚೆಯನ್ನ ಮಾಡಿ ಅವ್ರ ವೈದ್ಯರ ಜೊತೆ ಚರ್ಚೆಯನ್ನ ಮಾಡಿ ವಿಕ್ಟೋರಿಯಾದಲ್ಲೇ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಲಿ ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ವೀಲ್ ಚೇರ್ ಮೇಲೆ ಕೈ ಬೀಸ್ಬೇಕಾದ್ರೆ ಅಂದ್ರೆ ಅವ್ರಿಗೆ ಉಸಿರಾಟದ ಸಮಸ್ಯೆ ಇತ್ತು, ಮೇ ಬಿ ICU ಇದ್ದಾಗ ಆಕ್ಸಿಜನ್ ಅಫ್ಕೋರ್ಸ್ ಕೊಟ್ಟಿರ್ತಾರೆ. ಈಗ ಅದು ಮಾಸ್ಕ್ ತೆಗ್ದಿದ್ದಾರೆ, ಉಸಿರಾಟದ ಮಾಸ್ಕ್ ಅನ್ನ, ಸೊ ಶಿ ಕ್ಯಾನ್ ಈಸಿಲಿ ಬ್ರೀತ್, ಈಗ ಆರಾಮಾಗಿ ಉಸಿರಾಡ್ತಿದ್ದಾರೆ ಅವರು. ಎಸ್ ಹರೀಶ್, ಅಂದ್ರೆ ಈಗ ನಾನು ಈಗಾಗಲೇ ಹೇಳಿದಂತೆ ಈಗ ಸ್ವಲ್ಪ ನಾರ್ಮಲ್ ಇದಾರೆ ಅನ್ನೋ ನಿಟ್ಟಿನಲ್ಲಿ ಆ ವೈದ್ಯರು ಕೂಡ ಹೇಳಿದ್ದಾರೆ. ಇನ್ಫೆಕ್ಷನ್ ಪ್ರಮಾಣ ಕಡಿಮೆ ಆಗಿದೆಯಾ ಗಂಗಾಧರ್? ಇನ್ಫೆಕ್ಷನ್ ಪ್ರಮಾಣ ಕಡಿಮೆ ಆಗಿದೆಯಾ? ಎಸ್ ಹರೀಶ್, ಅಂದ್ರೆ ಈಗ ಪ್ರಮುಖವಾಗಿ ಈಗ ಅವ್ರಿಗೆ ಏನ್ ಸಮಸ್ಯೆ ಇತ್ತು ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಹೆವಿ ಇದ್ದಿದ್ದು, ಅದು ಈಗ ಸ್ವಲ್ಪ ಕಂಟ್ರೋಲ್ ಬಂದಿದೆ ನಿಟ್ಟಿನಲ್ಲಿ ಅದಕ್ಕೆ ವೈದ್ಯರು ಹೇಳಿದ್ದಾರೆ. ಯಾಕಂದ್ರೆ ಈಗ ಆಕ್ಸಿಜನ್ ಪೂರೈಕೆ ಮಾಡ್ಲಾಗ್ತಾ ಇದ್ದಂತ ಇದನ್ನ ಕೂಡ ಈಗ ತೆಗೆದಿದ್ರು. ಈಗ ಸದ್ಯ ಸಿಟಿ ಸ್ಕ್ಯಾನ್ ಮಾಡಿದ ನಂತರ ಒಂದು 2 ದಿನಗಳ ಬಳಿಕ 2 ದಿನಗಳಾದ್ರೂ ಕೂಡ ಅವ್ರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿಬೇಕಾಗುತ್ತೆ. ನಂತರ ಅಲ್ಲಿಂದ ಅವರು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗಾಗಿ.
ಇದು ಕೆಲವೇ ಹೊತ್ತಿನ ಮುಂಚೆ ಬೋರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿ ನಿನ್ನೆ ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ಸ್ಟ್ರೆಚರ್ ಮೇಲೆ ಮಲ್ಕೊಂಡು ಕರ್ಕೊಂಡು ಹೋಗಿದ್ರು. ಮೇ ಬಿ ಈಗ ನೋಡ್ತಿರೋರಿಗೆ ನನ್ನ ಕೊಲೀಗ್ಸ್ ಪ್ಲೇ ಮಾಡಿದ್ರೆ ತೋರಿಸ್ಬೇಕಷ್ಟೇ. ಮಲ್ಕೊಂಡು ನಿನ್ನೆ ಬೋರಿಂಗ್ ಆಸ್ಪತ್ರೆ ಒಳಭಾಗಕ್ಕೆ ಹೋದವರು. ಅವಾಗಲ ಆಕ್ಸಿಜನ್ ಮಾಸ್ಕ್ ಇತ್ತು, ಬಟ್ ಈಗ ಹೊರಗೆ ಕೂತಿದ್ದಾರೆ ವೀಲ್ ಚೇರ್ ಮೇಲೆ. ಮಾಧ್ಯಮಗಳಿಗೆ ಮತ್ತು ಅವರ ಅಭಿಮಾನಿಗಳಿಗೆಲ್ಲ ಕೈ ಮಾಡಿದ್ರು, ನಮಸ್ಕಾರ ಮಾಡಿದ್ರು. ಅವರು ಹಾಕಿರುವಂಥ ಆಕ್ಸಿಜನ್ ಮಾಸ್ಕ್ ತೆಗೆದಿದ್ದಾರೆ. ಸೊ ಹಾಗಾಗಿ ಒಂದಷ್ಟು ಉಸಿರಾಡ್ತಿದ್ದಾರೆ. ಮುಖದಲ್ಲಿ ಒಂಚೂರು ಗೆಲುವಿದೆ. ಎಲ್ಲರನ್ನೂ ಕೂಡ ಗುರುತು ಹಿಡಿದು ಕೈ ಇದು ಮಾಡ್ತಿದ್ದಾರೆ, ನಮಸ್ಕಾರ ಮಾಡಿ ಹಾಯ್ ಹೇಳ್ತಿದ್ದಾರೆ. ಶಶಿಕಲಾ ಅವರು, ಚಿನ್ನಮ್ಮ ಅವರು ಈಗ ಬೋರಿಂಗ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಹಿಮಾಲಯದ ಹಿಮನದಿಯಿಂದ ಹಿಡಿದು ಮೇಘಾಲಯದಲ್ಲಿ ಇರುವಂತಹ ಜಗತ್ತಿನ ಅತ್ಯಂತ ತೇವಾಂಶದ ಕಾಡಿನ ತನಕ, ಅಸ್ಸಾಮಿನ ಬ್ರಹ್ಮಪುತ್ರ ನದಿಯ ಜಲಧಾರೆಗಳಿಂದ ರಾಜಸ್ಥಾನ ಹಾಗೂ ತಮಿಳುನಾಡಿನ ಅಂತರ್ಜಲದ ತನಕ, ಲಡಾಖ್ನ ಹಿಮಾವೃತ ಮರುಭೂಮಿಗಳಿಂದ ದಮನ್ನ ಉಪ್ಪು ಸಿಗುವಂತಹ ಭೂಮಿ ತನಕ, ಭಾರತದ ಜಲವಾಸ್ತವಿಕತೆ ಹಾಗೂ ಜಲಸಂಕಟ, ಈ ದೇಶದ ವಿವಿಧತೆಯಷ್ಟೇ ವೈವಿಧ್ಯಮಯವಾಗಿದೆ. ನಾವಿವತ್ತು ಇಂತಹ ಹಲವು ಮಜಲುಗಳಲ್ಲಿ ಒಂದು ಮಜಲನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು ನಿಮ್ಮ ಮುಂದೆ. तो क्यों है आज सहमा सहमा पानी, ये चुपचाप पानी क्यों? चलो बदल दे ये कहानी, कहानी बचा ले निशानी हम। पूछेगी धरती तब कहाँ थे तुम, नदी रो रही थी तब कहाँ थे तुम।